ಸರ್ ಅದು ಬಿಟ್ಬಿಟ್ಟು ಇನ್ನೇನಾದ್ರು ಕೇಳಿ ಸರ್. ಅದು ಯಾವುದೋ ಸರ್ ಪೋಸ್ಟ್ಮಾರ್ಟಮ್ ಮಾಡಿಕೊಂಡು ಸುಮ್ಮನೆ ಪದೇ ಪದೇ ಬಿಡ್ರಿ ಸ್ವಾಮಿ ನೋಡಿ, ನಾನು ಸಿದ್ದರಾಮಯ್ಯ ನಾವೆಲ್ಲ ಒಟ್ಟಿಗೆ ರಾಜಕೀಯಕ್ಕೆ ಬಂದವರು. ನಿಮಗೆಲ್ಲರಿಗೂ ಗೊತ್ತಿದೆ, ಜಗ ಜಾಹೀರಾಗಿದೆ. ಹೇಳಿದ್ದೇ ಹೇಳ್ತಾ ಇದ್ರೆ ನಿಮಗೊಂದು ಅನ್ನೋದಕ್ಕಿಂತ ನೋಡೋರಿಗೆ ಟಿ ವಿನೇ ಬಂದ್ ಮಾಡಿಬಿಡ್ತಾರೆ. ಅದು ಆ ಪರಿಸ್ಥಿತಿ ಬಂದಿದೆ. ಅವಶ್ಯಕತೆ ಇಲ್ಲದು. ಯಾಕಂದರೆ ಅವ್ರಿಗೆ ಅದನ್ನು ಅರ್ಥನೇ ಮಾಡ್ಕೊಳ್ಳೋದು ಹೋದ್ಮೇಲೆ ಏನು ಮಾಡೋದು ನಾವು? ಮತ್ತು ನಾವು ಬೇರೆ ಭಾಷೆಯಲ್ಲಿ ಮಾತಾಡೋಕ್ಕಾಗೋದಿಲ್ಲ. ನಮಗೆ ಸಂಸ್ಕಾರ ಇದೆ. ಪರಿಸ್ಥಿತಿನ ಅವರು ಯಾರ್ದೋ ಜೊತೆಗೆ ಏನೋ ಹೋಲಿಕೆ ಮಾಡೋದು, ಜಿ ಟಿ ದೇವೇಗೌಡ ಮತ್ತೊಬ್ಬ ಇವೆಲ್ಲ ಅನಿರೀಕ್ಷಿತ ರೀ. ಆದರೆ ಪರಿಸ್ಥಿತಿ ಏನಂತ ಅನ್ನೋಂಥ ನಾವೇ ಮಾತಾಡಿಕೊಂಡು ಅವರೇ ಹೇಳಿದ್ರು, ನಾವು ಸುಮ್ಮನೆ ಇದ್ವಿ, ಅವರೇ ಆತ್ಮಸಾಕ್ಷಿ ಅಂದ್ಬಿಟ್ಟು ಅದೆಷ್ಟೊಂದು ಕಾಮೆಂಟ್ ಆಗ್ತಾಯಿದೆ. ಬೇಡ, ಅವರೇ ಹೇಳಿದ್ರು 62 ಕೋಟಿ, ನಾವು ಹೇಳಿದ್ವು ಯಾರಾದ್ರೂ? ನಾವು ಹೇಳಿದ್ವು ಸಾಹೇಬ್ರೆ, ನಾವಾಗಲಿ ನೀವಾಗಲಿ ಅವರೇ ಹೇಳ್ಕೊಂಡ್ರು. ಅದು ಆಗಲಿ. ಇದೇ ಔಷಧಿ ನೀವು ಇದಾದಾಗ ಶಾಸನಸಭೆಯಲ್ಲಿ ಅವತ್ತೇ ನೀವು ಕೊಟ್ಬಿಡ್ಬೋದಾಯಿತು. ಅಶೋಕಂತ ಹಿಡ್ಕೊಂಡಿದ್ದೀರಿ. ಅಶೋಕಂತ ಏನು ಸಂಬಂಧ? ಅವನೇನು ಮಾಡ್ದ? ಆಗಿದ್ದು ತಪ್ಪಾಗಿದ್ದು, ಬೇಡ ಸರೆಂಡರ್ ಮಾಡಿಬಿಟ್ಟು ಅವತ್ತೇ ನೀವು ಆ ಕೆಲಸ ಅವಾಗೇ ಮಾಡಿಬಿಡ್ಬೋದಾಯಿತು. ಇಷ್ಟೆಲ್ಲ ಚರ್ಚೆಗಳಿಗೆ ಹೋದರೆ ಎಲ್ಲೆಲ್ಲೋ ಹೋಗ್ತದೆ. ಮತ್ತು ಒಂದು ನಮ್ಮ ಅನುಭವನ ನಾವು ಹಂಚ್ಕೊಳ್ದೆ ಹೋದರೆ ನಾವೇ ಚಿಕ್ಕವರಾಗ್ತೀವಿ. ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರಲ್ಲ, ಕಾನೂನು ಎಲ್ಲರಿಗಿಂತ ದೊಡ್ಡದು. ಅದನ್ನು ನಾವು ನಡ್ಕೊಂಡು ಹೋಗ್ಬೇಕಾಯ್ತದೆ. ನಾನು 7 ಬಾರಿ MLA ಅಪ್ಪ, 2 ಬಾರಿ ಕಾರ್ಪೊರೇಟ್, ಏನೆಲ್ಲ ಆಗಿದ್ದೀವಿ. ಸುಮಾರು ಸಾರಿ ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದೆ, ಸೋತ್ವಿ. ನಾವೆಲ್ಲೂ ಕೂಡ ಒಂದು ಮಾತಾಡ್ದವ್ರಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಹೋದರು. ಅದು ಹೆಂಗಾಯ್ತು ಏನಾಯ್ತು ದೇಶಕ್ಕೆ ಗೊತ್ತಿದೆ. ಅದಕ್ಕೆ ಪದೇ ಪದೇ ಅದನ್ನು ಕೇಳ್ಕೊಂಡು ಮಾತಾಡಿದಾರಲ್ರಿ ಚಾಮುಂಡೇಶ್ವರಿ ಬೆಟ್ಟ